ಕಾರವಾರ ನಗರದಲ್ಲಿ ರವಿವಾರ ಬೆಳ್ಳಂಬೆಳಗ್ಗೆ ನಗರಸಭೆಯ ಮಾಜಿ ಸದಸ್ಯ ಸತೀಶ್ ಕೊಳಂಕರ್ ಕೊಲೆಯಾಗಿದ್ದು ನಗರ ನಿವಾಸಿಗಳು ಮತ್ತೊಮ್ಮೆ ಬೆಚ್ಚಿ ಬೀಳುವಂತಾಗಿದೆ. ಬರೋಬ್ಬರಿ 25 ವರ್ಷಗಳ ಹಿಂದೆ ಕಾರವಾರದ ಶಾಸಕರಾಗಿದ್ದ ವಸಂತ್ ಅಸ್ನೋಟಿಕರ್ ಕೊಲೆಯ ನಂತರ ಇದೀಗ ನಡೆಯುತ್ತಿರುವುದು 4ನೇ ಕೊಲೆ. 4 ಕೊಲೆ ಪ್ರಕರಣದಲ್ಲಿ ಹೆಣ ಉರುಳಿಸುವ ದ್ವೇಷದ ದಾಹವೇ ಕಂಡುಬರುತ್ತಿರುವುದು ಮಾತ್ರ ಗಮನಿಸಬೇಕಾದ ಸಂಗತಿಯಾಗಿದೆ. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ. ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತಿದ್ದ ಎನ್ನಲಾಗಿದ್ದ ಮತ್ತು ಪೊಲೀಸ್ ಇಲಾಖೆಯ ದಾಖಲೆಯಲ್ಲಿ ರೌಡಿಶೀಟರ್ ಆಗಿದ್ದನೆನ್ನಲಾಗಿರುವ ಕಾರವಾರ ನಗರಸಭೆಯ ಮಾಜಿ ಸದಸ್ಯ ಪದ್ಮನಾಭನಗರದ ನಿವಾಸಿ ಸತೀಶ್ ಕೊಳಂಕರ್ರನ್ನ ರವಿವಾರ ಕಾರವಾರ ನಗರದ ಬಿಎಸ್ಎನ್ಎಲ್ ಕಚೇರಿ ಎದುರು ಚಾಕು ಇರಿದು ಕೊಲೆ ಮಾಡಲಾಗಿದೆ. ಇದಕ್ಕೆ ಹಣದ ವ್ಯವಹಾರವೇ ಕಾರಣವೆಂದು ಹೇಳಲಾಗಿದೆ. ಇದೇ ವ್ಯವಹಾರ ಸಂಬಂಧ ಕಳೆದ ವಾರ ಹೋಟೆಲ್ ಒಂದರಲ್ಲಿ ಗಲಾಟೆಯೂ ನಡೆದಿದೆ. ಅಲ್ಲದೆ ಅದಕ್ಕೂ ಪೂರ್ವದಲ್ಲಿ ಹಣದ ವ್ಯವಹಾರದ ಪ್ರಕರಣ ಪೊಲೀಸ್ ಠಾಣೆಯವರೆಗೂ ಸಾಗಿದೆ. ಕೊನೆಗೆ ಕೊಲೆಯಲ್ಲಿ ಪರ್ಯಾವಸನಗೊಂಡಿದೆ. ಪೊಲೀಸ್ ತನಿಖೆಯಲ್ಲಿ ವಾಸ್ತವ ಸಂಗತಿ ಇನ್ನಷ್ಟೇ ಬೆಳಕಿಗೆ ಬರಬೇಕಿದೆ. ಇಲ್ಲಿ ದ್ವೇಷ ಹೆಚ್ಚಾಗಿ ಕೊಲೆ ಹಂತಕ್ಕೆ ಬಂದಿದ್ದು ಮಾತ್ರ ವಿಪರ್ಯಾಸವೇ. ಹಾಸ್ಪಿಟಲಲ್ಲಿ ಅವರು ಮೃತ ಹೊಂದಿದ್ದಾರೆ. ಒಂದು ರೈಟ್ ಏನು ಕೈಗೆ ಮತ್ತು ಇನ್ನೊಂದು ಪಕ್ಕೆಗೆ ದೊಡ್ಡ ಹೊರಗಡೆ ಸ್ಟ್ಯಾಬ್ ಇಂಜರಿ ಆಗಿದೆ ವಿತ್ ನೈಫ್. ಸೊ ನಾವು ಪ್ರಾಣ ಉಳಿಸುವಂಥ ಪ್ರಯತ್ನ ಮಾಡಿದ್ದಾರೆ, ಬಟ್ ಚಿಕಿತ್ಸೆ ಫಲಿಕರದ ಅವರು ಸಾವನ್ನಪ್ಪಿದ್ದಾರೆ. ಈ ಹಿಂದೆ ಅವರು ನಮ್ಮ ನಗರಸಭೆಯ ಸದಸ್ಯರು ಸಹ ಆಗಿದ್ದರು. ಈಗ ಬೇರೆ ಬೇರೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ಕೊಂಡಿದ್ದಾರೆ. ನಮಗೆ ತಿಳಿದಿರುವ ಮಾಹಿತಿ ಪ್ರಕಾರ ಪ್ರೀಮಿಯರ್ ಹೋಟ್ಲಲ್ಲಿ ಕಳೆದ ಒಂದು ವಾರದ ಹಿಂದೆ ಈ ಯಾರು ಇಬ್ಬರು ವ್ಯಕ್ತಿಗಳು ಇವ್ರು ದುಡ್ಡು ಇಸ್ಕೊಂಡಿದ್ದಾರೆ. ಇವರು 1.5 ಲಕ್ಷ 2.5 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ. ಆ ದುಡ್ಡನ್ನು ವಾಪಸ್ ಕೊಡಿ ಅಂತ ಹೇಳಿ ಪ್ರೀಮಿಯರ್ ಹೋಟ್ಲಲ್ಲಿ ಗಲಾಟೆ ನಡೆದಿದೆ. ಅದು ಪೊಲೀಸ್ಗೆ ಬಂದಿಲ್ಲ. ಈಗ ನಮಗೆಲ್ಲ CCTV ಫುಟೇಜ್ ಎಲ್ಲ ತೆಗೆಸಿದ್ದೀವಿ. ಆ ದುಡ್ಡಿನ ವಿಚಾರ ಸಂಬಂಧಪಟ್ಟಂಗೆ ಇವತ್ತು ಬೆಳಗಿರೋ ಸಹ ಅವ್ರು ಬಂದು ನಮಗೆ ದುಡ್ಡು ವಾಪಸ್ ಕೊಡಿ ಅಂತ ಕೊಳಂಕರ್ಗೆ ಕೇಳಿದ್ದಾರೆ. ಆ ವಿಚಾರವಾಗಿ ಗಲಾಟೆ ಆಗಿ ಅದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಅವ್ರು ತಂದಿದ್ದಂಥ ಚಾಕುವಿಂದ ಅವನ ಹಿಡಿದು ಕೊಲೆ ಮಾಡಿದ್ದಾರೆ. ಸೊ ಆರೋಪಿಗಳು ಯಾರು ಅಂತ ನಮಗೆ ಪತ್ತೆ ಸುಳಿವು ಸಿಕ್ಕಿದೆ. ಹೀಗಾಗಿ ಅದನ್ನು ಪತ್ತೆ ಹಚ್ಚಲು ನಮ್ಮ DSP ಕಾರವಾರ ಗಿರೀಶ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಅಡಿಷನಲ್ SP ಅವರು ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಈಗಾಗಲೇ ತಂಡ ಮಾಡಿದ್ದೀವಿ. ಈಗ ದ್ವೇಷಕ್ಕಾಗಿಯೇ ಕೊಲೆ ನಡೆಯಿತು ಎನ್ನಲಾಗುತ್ತಿದ್ದು ಕಾರವಾರದಲ್ಲಿ ಇದು 4ನೇ ಪ್ರಕರಣ. ಹಾಗಾದಲ್ಲಿ ಯಾರ್ಯಾರು ದ್ವೇಷಕ್ಕಾಗಿ ಕೊಲೆಯಾಗಿದ್ದರು ಎನ್ನುವುದನ್ನ ಅವಲೋಕಿಸೋಣ. ಕಾರವಾರದಲ್ಲಿ ಈ ಮೊದಲು 3 ದ್ವೇಷದ ಹತ್ಯೆಗಳಾದ ದಾಖಲೆಗಳಿವೆ. 2000 ಫೆಬ್ರವರಿ 9ರಂದು ಕಾರವಾರದ ಕಲ್ಯಾಣ ಮಂಟಪವೊಂದರಲ್ಲಿ ತಮ್ಮ ಮಗಳ ವಿವಾಹದ ಆರತಕ್ಷತೆ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಸುತ್ತಿದ್ದ ವೇಳೆ ದ್ವಿಚಕ್ರ ವಾಹನದಲ್ಲಿ ಬಂದಿದ್ದ 2 ಆರೋಪಿಗಳು ಶಾಸಕ ವಸಂತ್ ಅಸ್ನೋಟಿಕರ್ ಮೇಲೆ ಗುಂಡಿನ ದಾಳಿ ನಡೆಸಿದ್ರು. ಗಾಯಗೊಂಡಿದ್ದ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಗಿತ್ತಾದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ರು. ಘಟನೆಯಲ್ಲಿ ಗಣಪತಿ ಉಳ್ವೇಕರ್ ಎಂಬುವವರು ಗಾಯಗೊಂಡಿದ್ರು. ಆರೋಪಿಗಳಾದ ಆಂಟೋನಿ ಅಲಿಯಾಸ್ ಟೋನಿ ರೊಜಾರಿಯೋ ಮತ್ತು ಓಂ ಪ್ರಕಾಶ್ ಗಿರಿ ಅಲಿಯಾಸ್ ಪಕ್ಯಾ ಅಲಿಯಾಸ್ ಹಾಗೂ ಬಾಬು ಎಂಬುವವರು ವಿಚಾರಣೆ ಹಂತದಲ್ಲಿಯೇ ಉತ್ತರ ಪ್ರದೇಶ ಹಾಗೂ ಮುಂಬೈನಲ್ಲಿ ಪೊಲೀಸ್ ಎನ್ಕೌಂಟರ್ನಲ್ಲಿ ಮೃತಪಟ್ಟಿದ್ರು. ವಸಂತ್ ಅಸ್ನೋಟಿಕರ್ ಹತ್ಯೆ ಪ್ರಕರಣದ ಮೊದಲ ಆರೋಪಿ ದಿಲೀಪ್ ಅರ್ಜುನ್ ನಾಯ್ಕರನ್ನ 2004 ಮಾರ್ಚ್ 3ರಂದು ಬೆಳ್ಳಂಬೆಳಿಗ್ಗೆ ಮಚ್ಚಿನಿಂದ ಕಡಿದು ಕೊಲೆ ಮಾಡಲಾಗಿತ್ತು. ಕಾರವಾರ ನಗರದ ಕುಟಿನೋ ರಸ್ತೆಯಲ್ಲಿ ದಿಲೀಪ್ ನಾಯ್ಕ್ ಹೆಣವಾಗಿದ್ರು. ರಾಜು ಶೇಷಗಿರಿ ಶೆಟ್ಟಿ ಕೊಲೆ ಮಾಡಿದ್ದನ್ನ ಒಪ್ಪಿಕೊಂಡಿದ್ರು. 2024 ಸೆಪ್ಟೆಂಬರ್ 22ರಂದು ಪುಣೆಯಲ್ಲಿ ಯಶಸ್ವಿ ಉದ್ಯಮಿಯಾಗಿದ್ದ ಕಾರವಾರದ ಅಸ್ನೋಟಿ ಮೂಲದ ವಿನಾಯಕ್ ನಾಯ್ಕರನ್ನ ಅವರ ಮನೆಯಲ್ಲಿ ಪತ್ನಿಯ ಎದುರೇ ಬಿಹಾರಿ ಗ್ಯಾಂಗ್ನವರು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ರು. ತದನಂತರ ಕೊಲೆಯ ಪ್ರಮುಖ ಆರೋಪಿ ಎನ್ನಲಾದ ಗೋವಾದ ಉದ್ಯಮಿ ಗುರುಪ್ರಸಾದ್ ರಾಣೆ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇಲ್ಲಿಯೂ ದ್ವೇಷಕ್ಕಾಗಿಯೇ ಕೊಲೆ ನಡೆದಿತ್ತು. ದ್ವೇಷ ಎಷ್ಟೇ ಇದ್ರೂ ಕೊಲೆಯ ಹಂತಕ್ಕೆ ಸಾಗುವ ಮನಸ್ಥಿತಿ ಸರಿಯಲ್ಲ. ಕಾರವಾರ ಶಾಂತಿಪ್ರಿಯ ನಗರ. ಇಲ್ಲಿ ಧರ್ಮ, ಜಾತಿ, ಕೋಮುಗಳ ನಡುವೆ ಯಾವ ದ್ವೇಷ ಸಂಘರ್ಷಗಳಿಲ್ಲ. ಹಾಡು ಹಗಲೇ ನಡು ಬೀದಿಯಲ್ಲಿ ಕೊಲೆ ಮಾಡುವ ಕೃತ್ಯಕ್ಕೆ ಮುಂದಾದ್ರೆ ಜನ ಬೀದಿಯಲ್ಲಿ ನಡೆದಾಡಲು ಭಯಪಡಬೇಕಾದ ಸನ್ನಿವೇಶ ಸೃಷ್ಟಿಯಾಗಲಿದೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ.
नहीं कल रात हुआ था क्या वो झगड़ा प्रीमियर में? नहीं प्रीमियर में होके 10 दिन हो गया था। 10 दिन हो गया था। आज वो अभी चाय नाश्ता पी के और उसकी मदर है 90 इयर्स ओल्ड, वो बाहर थोड़ा हम लोग उसको बाहर वरांडा में सुलाते हैं, तो होना नहीं चाहिए बिकॉज शी नीड एयर, फ्रेश एयर। तो वो नला के भी वो गया हुआ है ब्रेकफास्ट करके, और मम्मा को बोला है कि तू मार्केट को ले जाना बोल के, और मैं हॉल में सोई थी, मुझे बोला तू अंदर जा बोल के, बिकॉज मैं भी आज कल आई थी। एंड अभी कोई आके हमको बोला कि किसी ने मारा हुआ है एंड ही हैज बीन हॉस्पिटलाइज्ड टू सिविल। अब कॉन्ट्रैक्ट क्या काम करते थे? ये वो तो सिविल कॉन्ट्रैक्ट काम देता था, जो सीमेंट रोड का ये भी, और अभी आधा का आधा उसका बिजनेस मेरा भाई संभालता है, मैं तो रोड का काम ऐसे ही करते हैं। वो नितेश कौन है? नितेश उनका फ्रेंड है क्या? नितेश पता नहीं उसका कौन फ्रेंड कौन है? है। वो उन्होंने बोला कि नितेश ऐसा लोग आपको मारा। कोळंबकर आमचे यांना आज शिवाजी सर्कलवर थांबवण्याचं कारण काय म्हणलं आहे, काही साधारण 25 वर्षाच्या तुम्ही शिवाजी रॅली करताले त्यांनी त्यांना आशा आशिल्ली हांव कसो बी हेटेकेन मरून कसो तरी मेले जाल्यार एक रात्री म्हाका घर दवरचें आनी म्हागेलें प्रसोशन करून घेवन आपणाक अंतिम संस्कार करूं जाय अशें म्हणटा एक आशा आशिल्ली। त्यासाठी आम्ही हे केल्लें आसा एक, आनी शिवाजी सर्कलवर आज आमी त्याच स्थळाचेर त्यांसाठी 1 मिनिट मौन आचरण दवरून घेवन थंयच्यान आमी ताका अंतिम हे आज यात्रेक ताका हे करचे आनी तो गेल्ले कडेन खुशी उरूं म्हणून सांगून घेवन असोच जो आनी मुखार आमकां एक आपलोच एक लिडर किंवा शिवाजी जयंती करून तेगे घरात लोकांक सुद्दां ताकद दिवं म्हणून सांगून घेवन हांव हे समाप्त करता आनी 1 मिनिट मौन आचरण करया म्हणून आमी सांगता। थांब रे ಐವತ್ತು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್
ಅವುಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.